ಯೇಸುವಿನ ಸಮಾಧಿ ಯಾವಾಗಲೂ ಕೂಡ ಖಾಲಿಯಾಗಿತ್ತೆ ಹೊರತು ಅಲ್ಲಿ ಯೇಸು ಸ್ವಾಮಿಯ ಒಂದು ಶವವಾಗಲಿ ಅಥವಾ ಕೊಳೆತಂಥ ಸ್ಥಿತಿಯಲ್ಲಾಗಲಿ ಯೇಸುವಿನ ದೇಹ ಅಲ್ಲಿ ಇಲ್ಲ. ಅಲ್ಲಿ ಯೇಸುವಿನ ಸಮಾಧಿ ಖಾಲಿಯಾಗಿರುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯವರು ಪುನರುತ್ಥಾನವಾಗಿ ಆತನು ಜೀವಿಸ್ತಾ ಇದ್ದಾನೆ. ಆತನು ಜೀವಿಸುವಂಥ ದೇವರು, ನಾವು ಆರಾಧಿಸುವಂಥ ದೇವರು ಜೀವಿಸುವಂಥ ದೇವರಾಗಿದ್ದಾನೆ. ಆತನು ಸಮಾಧಿಯಲ್ಲಿ ಕೊಳೆತಂಥ ಸ್ಥಿತಿಯಲ್ಲಿರ್ತಕ್ಕಂಥ ದೇವರಲ್ಲ, ನಿನ್ನ ನನ್ನ ದೇವರು. ಆತನು ಯಾವಾಗಲೂ ನಮಗೋಸ್ಕರ ಎದ್ದಿದ್ದಾರೆ. ಹಲ್ಲೆಲೂಯಾ. ಆತನು ಸಮಾಧಿಯಲ್ಲಿ ಇಲ್ಲ. ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನ ನಾವು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನು ಜೀವಿಸುವಾತನು. ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಲ್ಲ. ಸಮಾಧಿಯಲ್ಲಿ ಯೇಸು ಕ್ರಿಸ್ತನನ್ನು ಹುಡುಕಬೇಡಿ. ಯಾಕೆಂದರೆ ಯೇಸು ಕ್ರಿಸ್ತನು ಜೀವಿಸುವಂಥ ದೇವರಾಗಿದ್ದರೆ ಆತನು ಸಮಾಧಿಯಿಂದ ಹೊರಗೆ ಬಂದಿದ್ದಾರೆ. ಆತನು ಸಮಾಧಿಯಲ್ಲಿ ಇಲ್ಲ. ಯಾಕೆ ಆತನು ಹೊರಗೆ ಬಂದಿದ್ದಾರಂದ್ರೆ ನಿನ್ನ ಕಣ್ಣೀರನ್ನು ಒರೆಸಲು, ನಿನ್ನ ದುಃಖವನ್ನ ತೊಲಗಿಸಲು,